ಅಂತಲೇ ಹೋದ್ರೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಕ ವ್ಲಾಗ್ಸ್. ಏನು ಕನಕ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ನೀವಿಬ್ರು ಕಾಣಿಸ್ತಾ ಇದ್ದೀರಾ ಅಂತ ಆಶ್ಚರ್ಯ ಆಗ್ಬೋದು. ಯಾಕಂದರೆ ಅವಳಿಗೆ ನಾವು ಸರ್ಪ್ರೈಸ್ ವಿಸಿಟ್ ಮಾಡ್ತಾ ಇದ್ದೀವಿ, ಸರ್ಪ್ರೈಸ್ ಆಗಿ ಹೋಗ್ತಾ ಇದ್ದೀವಿ. ನಾವು ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ವ್ಲಾಗರ್ ಕನಕ ಅವರು ವ್ಲಾಗ್ ಮಾಡ್ತಾರಲ್ಲ, ಅದ್ರಲ್ಲಿ ಪಕ್ಕ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ. ವೆಯ್ಟ್ ಮಾಡ್ತಾ ಇರ್ರಿ, ವೆಯ್ಟ್ ಆ್ಯಂಡ್ ವಾಚ್ ಇಟ್. ಈಗ ಜಾಗಲ್ಲಿ ಬಿಟ್ಟಿದ್ದೀವಿ, ನೆಕ್ಸ್ಟ್ ಬೇಲೂರು ರೀಚ್ ಆಗ್ತೀವಿ. ಬೇಲೂರಿಗೆ 4:30 ಆಗ್ಬೋದು. ನೆಕ್ಸ್ಟ್ ನಾವು ಅಲ್ಲಿ ಹೋದಾಗ ಎಷ್ಟೊತ್ತಾಗುತ್ತೆ ಏನಾಗುತ್ತೆ ಅನ್ನೋದು ನಾವು ಮುಂದೆ ತಿಳಿಸ್ಕೊಡ್ತೀವಿ. ಅಪ್ಡೇಟ್ ಮಾಡ್ತಾನೆ ಇರ್ತೀವಿ, ನೀವು ನೋಡಬೇಕು. ಏನು ಹೇಳಬೇಕು ಅನ್ಕೊಂಡಿದ್ದೀರಿ? ಸರ್ಪ್ರೈಸ್ ಅಂತ ತಗೊಂತಾಳೆ, ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾಳೆ. ಈ ಸರ್ಪ್ರೈಸ್ ವಿಸಿಟ್ನ ಅವಳು ಯಾವ ಥರ ಅಕ್ಸೆಪ್ಟ್ ಮಾಡ್ತಾಳೆ ಅಂತ ಆ ವಿಡಿಯೋನೂ ಹಾಕ್ತೀವಿ. ಅವಳು ಸರ್ಪ್ರೈಸ್ ಆಗ್ತಾಳೆ ಇಲ್ವಾ ಅಂತ ಗೊತ್ತಾಗುತ್ತೆ. ಮೇಯ್ನು ಮೊದಲೇನೆ ಅಣ್ಣಂಗೆ ಹೇಳಿದ್ದಾರೆ ಇವರು. ನನ್ನ ಅಣ್ಣಂಗೆ ಮೆಸೇಜ್ ಮಾಡಿದೆ, ಯಾಕಂದರೆ ಅಲ್ಲಿ ತುಂಬ ಲಾಂಗ್ ಅಲ್ವಾ ನಾವು ಹೋಗ್ತಾ ಇರೋದು. ಅದು ನಾನು ಹೋಗ್ತಾ ಇರೋದೇ ಸೆಕೆಂಡ್ ಟೈಮು, ಹಂಗಾಗಿ ಕನ್ಫ್ಯೂಸ್ ಆಗಿಬಿಟ್ರೆ ಅಂತ ಒಂದು ಏನಾದರೂ ಆಗಲಿ ಅಂತ ಹೇಳಿದ್ವಿ. ಮೆಸೇಜ್ ಮಾಡಿ ಹಾಕಿದ್ದೆ, ನೋಡಬೇಕು ಅಣ್ಣ ಹೇಳಿಲ್ಲ ಅಂದರೆ ನಮ್ಮ ಪ್ಲ್ಯಾನ್ ಹೇಳಿದ್ದೀವಿ ಅವಳಿಗೆ ಹೇಳ್ಬೇಡ್ರಿ ಅಂತ. ಹಂಗಾದ್ರೂ ಅವ್ರು ಹೇಳಿದರೆ ಪಕ್ಕ ಫ್ಲಾಪ್ ಆಗುತ್ತೆ. ಹೇಳಿಲ್ಲ ಅಂದರೆ ರಿಯಲ್ಲಿ ಫ್ಲಾಪ್, ಹೇಳಿಲ್ಲ ಅಂದರೆ ಪಕ್ಕ ರಿಯಲಿ ಸಖತ್ ಸರ್ಪ್ರೈಸ್ ಆಗ್ತಾಳೆ. ಎಷ್ಟು ಅಂತ ವಿಡಿಯೋದಲ್ಲಿ ನೋಡೋರಂತೆ, ನೋಡಬೇಕು. ಜಸ್ಟ್ ಅವಳ ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೆ, ಎಕ್ಸ್ಪೀರಿಯನ್ಸ್ ನಮ್ಮಿಬ್ರದ್ದು ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ ನನಗಂತೂ ಬಸ್ ಜರ್ನಿ ಇಷ್ಟ ಇದೆ, ಬಟ್ ಇವಳಿಗೆ ಒಂದು ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇದೆ. ನೋಡುವ, ಹೋಗೋಷ್ಟರಲ್ಲಿ ನಮ್ಮ ಫೇಸ್ಗಳು ಯಾವ ರೀತಿ ಇರುತ್ತೆ ಅಂತ ಈಗಲೇ ಹೋಗ್ಬಿಟ್ಟವೆ, ಈಗಲೇ ಹೋಗಿದೆ. ಆಮೇಲೆ ಇದನ್ನು ಮಾತ್ರ ತುಂಬ ಚೆನ್ನಾಗಿದೆ ಮಾತ್ರ. ಹಳ್ಳಿ ದಾರಿ ಎಲ್ಲಿ ಅಂತ ಸಾಂಗ್ ಹೇಳ್ಕೊಂಡು ನಾವು ಇವಾಗ ಜರ್ನಿ ಮಾಡ್ತಾ ಇದ್ದೀವಿ. ಓಕೆ ಗೈಸ್, ಮತ್ತೆ ಸಿಗುವ. ಗೋ ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಕ ವ್ಲಾಗ್ಸ್. ಏನಪ್ಪ ಕನಕ ವ್ಲಾಗ್ಸ್ ಅಂತ ಹೇಳಿ ಯಾರೋ ಇಬ್ಬರು ಬರ್ತಿದ್ರಲ್ಲ ಅಂತ ಅಂದ್ಕೊತಿದ್ದೀರಾ. ಇವರಿಬ್ಬರು ನನ್ನ ಬೆಸ್ಟ್ ಫ್ರೆಂಡ್ಸ್. ಸೊ ಅವರು ನನಗೆ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ನನ್ನ ವ್ಲಾಗಲ್ಲಿ ಅವ್ರು ಬಂದಿದ್ದಾರೆ. ಬರ್ತಾನೆ ವ್ಲಾಗ್ ಮಾಡ್ಕೊಂಡು ಬಂದಿದ್ದಾರೆ. ಕೆಲವೊಂದು ಕ್ಲಿಪ್ಸು ನನ್ನ ಹತ್ರ ಮಿಸ್ ಆಗಿದೆ, ಬಟ್ ಇಟ್ಸ್ ಓಕೆ. ಅವ್ರ ಕ್ಯೂಟ್ನೆಸ್ ನೋಡಿ, ಅವರು ಯಾವತ್ತೂ ಕ್ಯಾಮ್ರನ್ನ ಫೇಸ್ ಮಾಡಿಲ್ಲ ಆ್ಯಂಡ್ ಯಾವತ್ತೂ ವ್ಲಾಗ್ನ ಮಾಡಿಲ್ಲ. ಇದೇ ಥರ ಮಾತಾಡಬೇಕು, ಇದೇ ಥರ ಆ್ಯಂಗಲಲ್ಲಿ ಇಟ್ಕೋಬೇಕಂತ ಅವ್ರಿಗೆ ಐಡಿಯಾನೇ ಇಲ್ಲ ಗೈಸ್. ಅಂಥದ್ರಲ್ಲಿ ನನಗೋಸ್ಕರ ಫೋನ್ನ ತೆಗೆದು ಹೊರಗಡೆ ವೀಡಿಯೋನ ಮಾಡ್ಕೊಂಡು ಬಂದಿದ್ದಾರೆ. ಅದು ಅವಳು ನನ್ನ ಫ್ರೆಂಡ್ ಸಂಜನಾ ಅಂತ ಈಗ ಬರ್ತೀಯಲ್ಲ ನೋಡಿ, ಅವಳ ಫೋನ್ ಅಂದರೆ ಅವ್ರ ಫ್ರೆಂಡ್ ಹತ್ರ ಐಫೋನ್ ಇಸ್ಕೊಂಡು ಬಂದಿದ್ದಾಳೆ ವ್ಲಾಗ್ ಮಾಡೋದಕ್ಕೋಸ್ಕರ. ಅದಕ್ಕೆ ಸಖತ್ತಾಗಿ ಬಂದಿದೆ ವ್ಲಾಗು, ತುಂಬಾ ಚೆನ್ನಾಗಿದೆ ಕ್ಲಾರಿಟಿ ಎಲ್ಲ ಐಫೋನ್ದು. ನನಗೆ ಇವಾಗ ಅನಿಸುತ್ತೆ ವ್ಲಾಗ್ ಮಾಡೋದಕ್ಕೋಸ್ಕರನಾದರೂ ಐಫೋನ್ ತೊಗೋಬೇಕು ಅಂತ. ಬಟ್ ನಂಗೆ ಐಫೋನ್ ತಗೊಳ್ಳೋದಕ್ಕೆ ಇಷ್ಟನೇ ಇಲ್ಲ, ಬಟ್ ವ್ಲಾಗ್ ಮಾಡೋದಕ್ಕೋಸ್ಕರನಾದರೂ ತೊಗೋಬೇಕು ಅಂತ ಅನ್ನಿಸ್ತಿದೆ. ಎಷ್ಟು ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಗೈಸ್, ಒಂದೊಂದು ಕ್ಷಣನೂ ಬಿಟ್ಟಿಲ್ಲ, ಅಷ್ಟು ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದಾರೆ ಇಬ್ರು. ನನಗೆ ಒಂದು ಚೂರು ಕ್ಲೂನೂ ಇಲ್ಲ ಇವ್ರು ಬರ್ತಾರೆ ಅಂತ. ನಮ್ಮ ಯಜಮಾನ್ರಿಗೆ ಗೊತ್ತಿದೆ, ಒಂದಿನ ಮುಂಚೆನೇ ಕೇಳ್ಕೊಂಡಿದ್ದಾರೆ, ನಮ್ಮ ಯಜಮಾನ್ರ ಹತ್ರ ಮಾತಾಡ್ಕೊಂಡಿದ್ದಾರೆ ಇಬ್ರು. ಒಂದು ಚೂರು ಗೊತ್ತಿಲ್ಲ ಬರ್ತಿದ್ದಾರೆ ಅಂತ ಹೇಳಿ. ನನಗಂತೂ ಇಳಿದ ತಕ್ಷಣ ನನ್ನ ರಿಯಾಕ್ಷನ್ ನೋಡಿ ನನಗೆ ಅವ್ರು ವೀಡಿಯೋ ಮಾಡ್ತಿದ್ದಾರೆ, ಅವ್ರು ನೋಡಲ್ಲ, ಆ ವಿಡಿಯೋ ನೋಡಲ್ಲ, ಅಯ್ಯೋ ಫುಲ್ ಕನ್ಫ್ಯೂಸ್ ಆಗಿ ಸಖತ್ತು ಖುಷಿಯಾಗಿದ್ದೆ. ಈ ವ್ಲಾಗಿಂತ ನೆಕ್ಸ್ಟ್ ವ್ಲಾಗ್ ಇನ್ನೂ ಚೆನ್ನಾಗಿದೆ. ಈ ವ್ಲಾಗ್ ಆದಮೇಲೆ ಅದು ಸ್ವಲ್ಪ ದಿನ ಒಂದು 2 ಡೇಸ್ ಬಿಟ್ಟು ಅಪ್ಲೋಡ್ ಮಾಡ್ತೀನಿ, ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ. ಸೊ ಹಂಗಾಗಿ ನೋಡಿ, ವ್ಲಾಗ್ ಮಾತ್ರ ಅಲ್ಟಿಮೇಟಾಗಿ ಬಂದಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಅಂದರೆ ಮಾಡಬೇಕು, ಇನ್ನೂ ವೀಡಿಯೋಸ್ ಮಾಡಬೇಕು ಅಂತ ನನಗೆ ಇವರು ನೋಡಿ ಅನ್ನಿಸ್ತಾ ಇದೆ. ಹೊರಗಡೆನೂ ವೀಡಿಯೋ ಮಾಡಬೇಕು, ಔಟ್ಸೈಡ್ ಹೋದಾಗ ನಾನು ವೀಡಿಯೋನೇ ಮಾಡಲ್ಲ, ಸ್ವಲ್ಪ ಶೈ ಅನ್ನಿಸುತ್ತೆ. ಬಟ್ ಇವ್ರನ್ನ ನೋಡಿದಾಗ ಇಲ್ಲ, ನಾನು ವ್ಲಾಗ್ ಮಾಡಬೇಕು, ನಾನು ಹಂಚ್ಕೋಬಾರ್ದು ಅಂತೆಲ್ಲ ಒಂಥರ ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ ಇವ್ರನ್ನ ನೋಡಿದ್ರೆ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನನಗಂತೂ ತುಂಬಾ ಖುಷಿ ಆಯಿತು ನೀವು ಬಂದಿದ್ದು. ನನಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಐ ನೋ ನಿಮ್ಗೂ ಖುಷಿಯಾಗಿರುತ್ತೆ ಅಂತ ನಮ್ಮ ಮನೆಗೆ ಬಂದಿದ್ದಕ್ಕೆ. ಮುಂದೆ
ಬಂದು ಬಿಟ್ರಲ್ಲಪ್ಪ. ಬಂದ್ಬಿಟ್ವಿ ಅಂತೂ ಇಂತೂ ನಿಮ್ಮೂರಿಗೆ. ಬನ್ನಿ ಬನ್ನಿ. ಐಫೋನು ಅಂತ ಹೇಳಿ ಅವಳು ಹೋದ ತಕ್ಷಣ ಅಂತಳಿ ಹೋದ್ರೆ ಗ್ಯಾರಂಟಿ. ಹಾ ಪಕ್ಕ. ಯಾರು ಅಂತೂ ಇಂತೂ ಫೈನಲಿ ಹ್ಯಾಂಡ್ ಪೋಸ್ಟ್ ತಲುಪಿದ್ದಾಯ್ತು ಗಾಯ್ಸ್. ಸರ್ಕಲಿಗೆ ಒಂದು ರೌಂಡ್ ಹಾಕಿ ಸರ್ಕಲಿಗೆ ಒಂದು ರೌಂಡ್ ಹಾಕಿ ಇವಾಗ ಮನೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪಕ್ಕ ಸರ್ಪ್ರೈಸ್ ಆಗ್ತದೆ. ಹೆಂಗೆ ಏನು ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡ್ಬೇಕಾಗಿದೆ. ಸೆವೆನ್ ಅಪ್ ತಾಂಡ್ಲ ಯಾವ್ದು ಆಯ್ತು ನಾನಂತೂ ಅಲ್ಲ, ನಾವಂತೂ ಕುಡಿಯಲ್ಲ. ಜ್ಯೂಸ್ ಏನು ಕುಡಿಯಲ್ವಾ? ಯಾಕೆ? ನಮ್ಗೆ ಅಭ್ಯಾಸ ಎಂತದ್ದು ಜ್ಯೂಸು? ಜ್ಯೂಸ್ ಅಭ್ಯಾಸ ಇಲ್ವಾ? ಇಲ್ಲ, ನಮಗೆ ಆ ಜ್ಯೂಸು ನಿಮ್ದು ಮಲ್ನಾಡ್ ಸ್ಪೆಷಲ್ ಜ್ಯೂಸ್. ಯಾವ ಜ್ಯೂಸ್? ಎಣ್ಣೆ ಬೇಕಾ? ಎಣ್ಣೆ ಕುಡಿತಾಳಂತೆ. ಅವಳ ರಿಯಾಕ್ಷನ್ ಮಾಡ್ಬೇಕು ಅಂತ ಸಖತ್ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದೀವಿ. ವೇಟ್ ಮಾಡ್ತಾ ಇದ್ದೀವಿ. ಸರಿ ಇಲ್ಲ? ಹೌದಾ? ನನ್ನ ನಿನ್ನ ಈ ಸ್ನೇಹ ಬಂದಾಯ್ತು. ಆ್ಯಕ್ಚುಲಿ ಬ್ಯಾಕ್ ಕ್ಯಾಮ್ರಾ ತುಂಬ ಚೆನ್ನಾಗೈತೆ ಫ್ರಂಟ್ಗಿನ್ನ. ಬ್ಯಾಕ್ ಕ್ಯಾಮ್ರಾ ಇಲ್ಲಿ ಆಪೋಸಿಟ್ ಗಾಡಿ ಬಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾವುದು ಬರೋದಿಲ್ಲ. ಸೊ ಈ ವ್ಲಾಗ್ನ ಫ್ರೆಂಡ್ಶಿಪ್ ಡೇ ದಿನಾನೇ ಹಾಕಬೇಕು ಅಂತ ನನ್ನ ಆಸೆ. ಬಟ್ ಕೆಲವೊಂದು ವೀಡಿಯೋ ಕ್ಲಿಪ್ನ ಸೆಂಡ್ ಮಾಡಿಸ್ಕೊಂಡು ಡಿಲೀಟ್ ಆಗಿಬಿಟ್ಟಿದ್ದು. ಮತ್ತು ಅವ್ರ ಹತ್ರ ಮತ್ತೆ ಸೆಂಡ್ ಮಾಡಿಸ್ಕೊಂಡು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕೋಕ್ಕಾಗ್ತಾ ಇಲ್ಲ ಅಂತ ಅನ್ನಿಸ್ತಿದೆ. ನೈಟ್ ಹಾಕ್ತಿದ್ದೀನಿ. ಫ್ರೆಂಡ್ಶಿಪ್ ಡೇ ದಿನಾನೇ ಹಾಕೋಣ ನೈಟ್ ಅಂತ ನನ್ನ ತಲೆಯಲ್ಲಿ. ಸೊ ಹಂಗಾಗಿ ಇವತ್ತು ನೈಟೇ ಹಾಕ್ತಿದ್ದೀನಿ. ಯಾರೆಲ್ಲ ವ್ಲಾಗ್ ನೋಡ್ತಿದ್ರು, ಈ ವ್ಲಾಗ್ ಅಪ್ಲೋಡ್ ಆಗಿರೋದು ಫ್ರೆಂಡ್ಶಿಪ್ ಡೇ ದಿನ ನೈಟೇ ಅಪ್ಲೋಡ್ ಆಗಿಬಿಡುತ್ತೆ. ನಾವು ಇದನ್ನು ಫ್ರೆಂಡ್ಶಿಪ್ ಅಂತ ಹೇಳೋದಕ್ಕಿಂತ ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು. ನಾವು 3 ಜನ ಒಂದೇ ಫ್ಯಾಮಿಲಿ ಥರನೇ ಇರ್ತೀವಿ ಯಾವಾಗಲೂ. ನಾವು ಮಾಡೋವಂಥ ತೀಟೆ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಎಲ್ಲದನ್ನು ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಎಷ್ಟು ಮಜಾ ಮಾಡ್ತೀರಾ ನೆಕ್ಸ್ಟ್ ವ್ಲಾಗ್ನ. ಇದಕ್ಕಿಂತ ಯಾಕಂದರೆ 3 ಜನ ಸೇರ್ಕೊಂಡಿರ್ತೀವಲ್ಲ ನೆಕ್ಸ್ಟ್ ವ್ಲಾಗಲ್ಲಿ, ಹಂಗಾಗಿ ಫುಲ್ ವ್ಲಾಗ್ ಚಿತಾಲ್ ಆಗಿದೆ. ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ, ಇದಾದಮೇಲೆ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ಎಷ್ಟು ಶಾಕಲ್ಲಿದ್ದೀನಿ ಅಂತ ಈಗ ನೋಡಿ ಆಯಿತಾ. ನಿಮ್ಮ ಫ್ರೆಂಡ್ಸು ಇದೇ ಥರನೇ ನಿಮಗೆಲ್ಲ ಸರ್ಪ್ರೈಸ್ ಕೊಡ್ತಾ ಇದ್ರೆ ಅವರಿಗೆ ಈ ವ್ಲಾಗ್ನ ಟ್ಯಾಗ್ ಮಾಡಿ. ಅಮ್ಮ ಒಂದು ಹಾಯ್ ಆಂಟಿ. ನಂಬಕ್ಕೆ ಆಗ್ತಿಲ್ಲ. ಅಯ್ಯೋ ನೋಡಿ ಗೈಸ್, ಕಿಸ್ ಕೊಡ್ತಾಳೆ ನೋಡಿ. ಅಡ್ಡ ಬರ್ಲಿಲ್ಲ? ಇಲ್ಲ, ಬಂದಿಲ್ಲ. ಇಬ್ಬರು ಬಂದ್ರ? ಇದೆಲ್ಲ ಕನ್ಸು ಅಂತ ಅಲ್ಲಿ ನಾನು ಬರೋಣ ಅಂತಿದ್ದೆ ಒಂದ್ಸಲ, ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ. ಈಗ ಅಲ್ಲಿ ಇಲ್ಲಿ ನಮ್ಮ ಬೇರೆ ಓಡಾಟಾಯ್ತಾ, ಜಾಗ ನೋಡೋಕೆ ಇದಕ್ಕೆ ಹೆಂಗೆ ಕೂತ್ಕೊಂಡು ನೋಡಿ. ತಿನ್ನಿ ಬದಲು ಏಡಿ ಹಿಡಿರಂತೆ. ಕಲ್ಲೆಡಿಯ ಕಲ್ಲೆಡಿತೀನಿ. ಪುಡಿ ಮಾಡ್ಕೊಟ್ಟಿದ್ರಲ್ಲ ಮನೆ ಅದು ನೋಡಿದೆ ಇದರಲ್ಲಿ ಕೃಷಿ ತಗೊಂಡು ಅವಳು ವಿಡಿಯೋ ಮಾಡಿ ಹಾಕಿರಲ್ಲ, ಅದನ್ನು ಮಾಡಿಡ್ಕೋಬೇಕು. ಚಿಕನ್ಗೆಲ್ಲ ಚೆನ್ನಾಗಾಗುತ್ತಂತೆ. ಇದನ್ನೇ ಪುಡಿ ಚೆನ್ನಾಗಿ ಹುರಿದು ಮಾಡೋದು. ಹೊರಡೋಗ್ತಿದ್ದೀರಾ?
ಚೆನ್ನಾಗಿರುತ್ತೆ ನೋಡಿ ಈಗ. ಇಲ್ಲಿ ಮೀನು ಸಾರು ರೆಡಿ ಆಗ್ತೈತೆ. ಇಲ್ಲೇನು ಮಾಡ್ತಿದ್ದೀರಾ? ನನ್ನ ಮಾತ್ರ ತೋರಿಸು, ಮನೆ ತೋರಿಸು. ಮನೆ ಚೆನ್ನಾಗಿಲ್ಲ. ಥ್ಯಾಂಕ್ ಯು. ಮನ್ಸು ಚೆನ್ನಾಗಿದೆಯಲ್ಲ. ಥ್ಯಾಂಕ್ ಯು, ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ. ಬಿರಿಯಾನಿ ರೆಡಿ ಆಗ್ತದೆ. ಯಾರಿಗೆ ಬೇಕಾಗ್ತದೆ? ಐಫೋನಲ್ಲಿ ಮಾಡ್ತಿರೋದು ವ್ಲಾಗ್ನ. ನೋಡಿ ರೊಟ್ಟಿ, ಒಣಗಿದ ರೊಟ್ಟಿ ತಿಂತಾ ಇದ್ದಾರೆ. ಅದೇ ಬಿಸಿ ಮಾಡ್ಕೊಂಡು ತಿಂತಾ ಇರೋದು. ಇದು ಹಪ್ಪಳ ತಿಂದಂಗೆ ಸಾಕಾಗಿದೆ. ಇದು ನೋಡ್ರಿ, ಇದಕ್ಕೂ ಬೇಕಂತೆ. ಅದಕ್ಕೆ ಹಾಕು, ಬಿಸಿದೆ. ಇವರೆಲ್ಲ ಬ್ಯಾಟಿಂಗು. ಸುತ್ತಾ ಇತ್ತು. ಆಮೇಲೆ ನೀಟಾಗಿ ಅಮ್ಮ ಅಲ್ಲಿ ಮೀನು ಸಾರು ಮಾಡ್ತಾರೆ, ಮೇಡಮ್ ಅವರು ಇಲ್ಲಿ ಬಿರಿಯಾನಿ ಮಾಡ್ತಾರೆ. ತಡಿ ಇರು, ಸುತ್ತಾ ಐತೆ. ಇದೇನು ಪಾಪ? ಇದು ಮೊಟ್ಟೆ, ಮೀನಿನ ಮೊಟ್ಟೆ. ತಿರುಗ್ತೀರಾ? ಮನೆ ಫೋನ್ ಎತ್ ಮಾತಾಡಪ್ಪ. ಹಲೋ, ಆಯ್ತಾ? ಹಲೋ. ಹೊಗೆ ಬರ್ತಾ ಇದೆ. ಏನೇನು ಮಾಡಿದ್ದಾರೆ? ಮನೆ ಮುಂದ್ಗಡೆ ಮನೆ ಕೂತ್ಕೊಳ್ಳಿ. ನಮ್ಮ ಶ್ರೀಮತಿ ಅವರೇ ಓಡ್ರಿ ಇಬ್ರು. ಜ್ಯೂಸ್ ಕುಡಿತೀರಾ? ಜ್ಯೂಸ್ ಇಲ್ಲ, ಫಿಶ್ ಬೆಳಗ್ಗೆ ತಿಂತೀರಾ ಹೋಗ್ತಿದ್ದೀರಾ? ನನಗಂತೂ ಬೇಡ. ಸಾಕ್ಬಿಡ್ಲ? ಬನ್ನಿ ಡಿನ್ನರ್ ಪಾರ್ಟಿ. ಭಾನುವಾರ ನೈಟ್ ಅಂತ ಇದ್ದೀವಿ. ಶನಿವಾರ ಶುಕ್ರವಾರ ನೋಡಿ ಆಂಟಿ, ಸೋಮವಾರ. ಶನಿವಾರ ತಿಂತಿದ್ದಾರೆ ಇಬ್ರು. ಹಿಂಗೆ ತಿನ್ನೋದೇ ಇಲ್ಲ. ಟೇಸ್ಟ್ ಹೆಂಗಿದೆ ಹೇಳಿ, ಬಿರಿಯಾನಿ ಟೇಸ್ಟ್ ಹೆಂಗಿದೆ? ಟೇಸ್ಟ್ ಮಾಡಿ. ಚೆನ್ನಾಗಿಲ್ಲ ಅಂದ್ರು ಚೆನ್ನಾಗೈತೆ ಅಂತಾರೆ. ಹೆಂಗ್ ಕೇಳಿದ್ರೆ ಹೆಂಗಿದೆ ಅಂತ ಕೇಳಿದ್ರೆ ಅವ್ರ ನನ್ನ ಚೆನ್ನಾಗಿಲ್ಲ ಅಂದ್ರು ಅವ್ರು ನನ್ನ ಫ್ರೆಂಡ್ಸ್ ಅದೇ ಮೆನ್ಷನ್ ಮತ್ತೆ ಬೇಜಾರಾಗ್ಬಾರ್ದು. ಇಲ್ಲಪ್ಪ, ನೋಡು ಆನೆಸ್ಟ್ ಆಗಿ ಈಗ ನಿಮಗೆ ಚೆನ್ನಾಗಿಲ್ವಾ? ಹಾ? ಚೆನ್ನಾಗಿಲ್ವಾ? ಏನ್ ಮಾಡೋದು, ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ. ಮನೆ ನಿಜ ಹೇಳು ಮನೆ. ಇವ್ರಿಗೆ ಹಿಂಗ್ ಜ್ಯೂಸ್ ಹೆಂಗಿರ್ಬೇಕು, ಉದ್ರುದ್ರಾಗಿರ್ಬಾರ್ದು. ಸ್ವಲ್ಪ ಇನ್ನೊಂಚೂರು ಇದಾಗ್ಬೇಕಿಲ್ಲ. ಸರಿನಾ? ಕಬಾಬು ಚೆನ್ನಾಗಿದೆ. ಇದು ಮೊಟ್ಟೆ, ಮೀನಿನ ಮೊಟ್ಟೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಮೀನಿನ ಮೊಟ್ಟೆ ಚೆನ್ನಾಗೈತೆ. ಏನು ಡಿಫ್ರೆಂಟ್ ಫ್ಲೇವರ್ ಇದೆಯಾ? ಈಗ ಫ್ಲೇವರ್ ಯಾವ ಥರ? ಮೀನ್ ಥರ ಮೀನ್ ಥರನೇ ಅನ್ಸುತ್ತೆ. ಬಾ ಅನಿಸ್ತಿದ್ದೀನಾ? ಹೊಗೆ ಬರ್ತಾ ಇದೆ. ಊಟ ಮಾಡ್ಬಿಟ್ಟು ಆಮೇಲೆ ಸಿಗೋಣ. ಮತ್ತೆ ಸಮಾಚಾರ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಈ ವ್ಲಾಗ್ ಅಪ್ಲೋಡ್ ಮಾಡಾದ್ಮೇಲೆ ನಾಳೆಯಿಂದ ಬೇರೆ ವ್ಲಾಗ್ ಮಾಡೋಣ. ಓಕೆ ಬಾಯ್. ಗುಡ್ ನೈಟ್. ಶುಭರಾತ್ರಿ.